ಕಾಂಗ್ರಿಯೆಂಟ್ ಮೆಲ್ಟಿಂಗ್ ಪಾಯಿಂಟ್. ಒಂದು ಸಾಲಿಡ್ ಕಾಂಪೌಂಡು ಮತ್ತು ಒಂದು ಸಾಲಿಡ್ ಕಾಂಪೌಂಡ್ ತಗೊಳ್ಳೋಣ, ಒಂದು ಲಿಕ್ವಿಡ್ ಫೇಸ್. ಸಾಲಿಡ್ ಕಾಂಪೌಂಡ್ ಮತ್ತು ಲಿಕ್ವಿಡ್ ಫೇಸು ಫ್ರೀಸಿಂಗ್ ಪಾಯಿಂಟ್ ಮ್ಯಾಕ್ಸಿಮಮ್ ಟೆಂಪ್ರೇಚರಲ್ಲಿ, ಫ್ರೀಸಿಂಗ್ ಪಾಯಿಂಟ್ ಕರ್ವ್ ಇರುತ್ತಲ್ಲ, ಅದು ಮ್ಯಾಕ್ಸಿಮಮ್ ಟೆಂಪ್ರೇಚರಲ್ಲಿ ಸಾಲಿಡ್ ಕಾಂಪೌಂಡ್ ಮತ್ತು ಲಿಕ್ವಿಡ್ ಫೇಸ್ ಹ್ಯಾವ್ ಸೇಮ್ ಕಾಂಪೋಸಿಷನ್, ಅಂದರೆ ಐಡೆಂಟಿಕಲ್ ಕಾಂಪೋಸಿಷನ್ ಇರುತ್ತೆ ಎರಡಕ್ಕೂ. ಯಾವ್ಯಾವುದಕ್ಕೆ? ಸಾಲಿಡ್ ಕಾಂಪೌಂಡ್ ಮತ್ತು ಲಿಕ್ವಿಡ್ ಫೇಸ್ಗೆ ಫ್ರೀಸಿಂಗ್ ಕರ್ವ್ ಪಾಯಿಂಟ್ನ ಮ್ಯಾಕ್ಸಿಮಮ್ ಟೆಂಪ್ರೇಚರಲ್ಲಿ ಏನಾಗಿರುತ್ತೆ, ಬೋತ್ ಆರ್ ಸೇಮ್ ಕಾಂಪೋಸಿಷನ್ ಇರುತ್ತೆ. ಅದನ್ನು ನಾವು ಕಾಂಗ್ರಿಯೆಂಟ್ ಮೆಲ್ಟಿಂಗ್ ಪಾಯಿಂಟ್ ಅಂತ ಹೇಳ್ತೀವಿ. ವೆನ್ ಎ ಸಾಲಿಡ್ ಕಾಂಪೌಂಡ್ ಅಂಡ್ ಲಿಕ್ವಿಡ್ ಫೇಸ್ ಹ್ಯಾವ್ ಐಡೆಂಟಿಕಲ್ ಕಾಂಪೋಸಿಷನ್ ಅಟ್ ದಿ ಮ್ಯಾಕ್ಸಿಮಮ್ ಪಾಯಿಂಟ್ ಆನ್ ದಿ ಫ್ರೀಸಿಂಗ್ ಪಾಯಿಂಟ್ ಕರ್ವ್. ಫ್ರೀಸಿಂಗ್ ಪಾಯಿಂಟ್ ಕರ್ವ್ನ ಮ್ಯಾಕ್ಸಿಮಮ್ ಪಾಯಿಂಟಲ್ಲಿ ಲಿಕ್ವಿಡ್ ಫೇಸ್ ಮತ್ತು ಸಾಲಿಡ್ ಕಾಂಪೌಂಡ್ ಇರುತ್ತಲ್ವ, ಅದು ಹ್ಯಾವ್ ದಿ ಐಡೆಂಟಿಕಲ್ ಕಾಂಪೋಸಿಷನ್. ಐಡೆಂಟಿಕಲ್ ಅಂದರೆ ಏನಾಗಿರುತ್ತೆ? ಸೇಮ್ ಕಾಂಪೋಸಿಷನ್ ಇರುತ್ತೆ. ಆ ಟೆಂಪ್ರೇಚರ್ನ ನಾವು ಏನಂತ ಹೇಳ್ತೀವಿ ಅಂದರೆ, ಆ ಕರೆಸ್ಪಾಂಡಿಂಗ್ ಟೆಂಪ್ರೇಚರ್ನ ಕಾಂಗ್ರಿಯೆಂಟ್ ಮೆಲ್ಟಿಂಗ್ ಪಾಯಿಂಟ್ ಅಂತ ಹೇಳ್ತೀವಿ. ಕಾಂಗ್ರಿಯೆಂಟ್ ಮೆಲ್ಟಿಂಗ್ ಪಾಯಿಂಟ್ ಅಂದರೆ ಸಾಲಿಡ್ ಕಾಂಪೌಂಡ್ ಆ್ಯಂಡ್ ಲಿಕ್ವಿಡ್ ಫೇಸ್ ಹ್ಯಾವ್ ಐಡೆಂಟಿಕಲ್ ಕಾಂಪೋಸಿಷನ್ ಅಟ್ ದಿ ಮ್ಯಾಕ್ಸಿಮಮ್ ಪಾಯಿಂಟ್ ಆನ್ ದಿ ಫ್ರೀಸಿಂಗ್ ಪಾಯಿಂಟ್ ಕರ್ವ್. ಫ್ರೀಸಿಂಗ್ ಪಾಯಿಂಟ್ ಕರ್ವಲ್ಲಿ ಮ್ಯಾಕ್ಸಿಮಮ್ ಪಾಯಿಂಟಲ್ಲಿ ಸಾಲಿಡ್ ಕಾಂಪೌಂಡ್ ಮತ್ತು ಲಿಕ್ವಿಡ್ ಫೇಸು ಸೇಮ್ ಕಾಂಪೋಸಿಷನ್ ಇದ್ದರೆ ಅದನ್ನ ನಾವು ಕಾಂಗ್ರಿಯೆಂಟ್ ಮೆಲ್ಟಿಂಗ್ ಪಾಯಿಂಟ್ ಅಂತ ಹೇಳ್ತೀವಿ. ಸಾಲಿಡ್ ಸೊಲ್ಯೂಷನ್ ಕಾಂಪೌಂಡ್ ಫಾರ್ಮೇಷನ್ ವಿತ್ ಕಾಂಗ್ರಿಯೆಂಟ್ ಮೆಲ್ಟಿಂಗ್ ಪಾಯಿಂಟ್. ಕಾಂಪೌಂಡ್ ಫಾರ್ಮೇಷನ್ ವಿತ್ ಕಾಂಗ್ರಿಯೆಂಟ್ ಮೆಲ್ಟಿಂಗ್ ಪಾಯಿಂಟ್. ಒಂದು ಕಾಂಪೌಂಡು ಫಾರ್ಮ್ ಆಗುತ್ತೆ ವಿತ್ ದಿ ಕಾಂಗ್ರಿಯೆಂಟ್ ಮೆಲ್ಟಿಂಗ್ ಪಾಯಿಂಟ್. ಕಾಂಗ್ರಿಯೆಂಟ್ ಮೆಲ್ಟಿಂಗ್ ಪಾಯಿಂಟ್ ಜೊತೆಗೆ ಸಾಲಿಡ್, ಇದು ಕಾಂಗ್ರಿಯೆಂಟ್ ಕಾಂಪೌಂಡ್ಗಿರುವಂಥದ್ದು. ಎಕ್ಸಾಂಪಲು ಮೆಗ್ನೇಷಿಯಮ್ ಆ್ಯಂಡ್ ಜಿಂಕ್ ತಗೊಳ್ತಾ ಇದ್ದೀವಿ. ಮೆಗ್ನೇಷಿಯಮ್ ಮತ್ತು ಜಿಂಕ್ ಕಾಂಪೋನೆಂಟ್ನ ತಗೊಳ್ತಾ ಇದ್ದೀವಿ. ಇಟ್ ಈಸ್ ಟೈಪಿಕಲ್ ಟೂ ಕಾಂಪೋನೆಂಟ್ ಸಿಸ್ಟಮ್. ಇದು ಕೂಡ ಟೂ ಕಾಂಪೋನೆಂಟ್ ಸಿಸ್ಟಮ್ ವಿಚ್ ಇನ್ವಾಲ್ವ್ಸ್ ದಿ ಫಾರ್ಮೇಷನ್ ಆಫ್ ಎನ್ ಇಂಟರ್ಮೆಟಾಲಿಕ್ ಕಾಂಪೌಂಡ್. ಇಂಟರ್ಮೆಟಾಲಿಕ್ ಕಾಂಪೌಂಡ್ ಅಂದರೆ, ಇಂಟರ್ ಅಂದರೆ ವರ್ಡ್ ಗೊತ್ತಿದೆ ನಿಮಗೆ, ಇಂಟ್ರಾ ಆ್ಯಂಡ್ ಇಂಟರ್ ಮೀನಿಂಗ್ ಗೊತ್ತಿದೆ. ಇಂಟರ್ ಮೆಟಾಲಿಕ್ ಕಾಂಪೌಂಡ್ MgZn2 ಆಗಬೇಕದು. ಮೆಗ್ನೇಷಿಯಮ್ ಜಿಂಕ್ MgZn2. It is a typical two component system which involves the formation of intermetallic compound. ಈ ಕಾಂಪೌಂಡ್ನ, ಈ ಕಾಂಗ್ರಿಯೆಂಟ್ ಮೆಲ್ಟಿಂಗ್ ಪಾಯಿಂಟ್ ಇದರಲ್ಲಿ ನಾವು ಈ ನ್ಯೂ ಕಾಂಪೌಂಡ್ನ ನಾವೇನು ಮಾಡ್ತೀವಿ, ಫಾರ್ಮ್ ಮಾಡ್ತೀವಿ. ಇಟ್ ಹ್ಯಾಸ್ 4 phases. ದಿಸ್ ಹ್ಯಾಸ್ 4 phases. ಇದರಲ್ಲಿ 100% ಜಿಂಕ್ ಲೆಫ್ಟ್ ಸೈಡಲ್ಲಿ, ರೈಟ್ ಸೈಡಲ್ಲಿ ತಗೊಳ್ತೀವಿ. ಲೆಫ್ಟಲ್ಲಿ 100% ಜಿಂಕ್ ಇದ್ದರೆ ರೈಟಲ್ಲಿ 100% Mg ಮೆಗ್ನೇಷಿಯಮ್ ಇದೆ. ಇಲ್ಲಿ ನೋಡಿ 100% ಜಿಂಕ್ ಇರುತ್ತೆ, 100% Mg ಇರುತ್ತೆ. ಇಲ್ಲಿ ಇದು ಕೂಡ ಟೂ ಕಾಂಪೋನೆಂಟ್ ಇರೋದ್ರಿಂದ ಟೆಂಪ್ರೇಚರ್ ವರ್ಸಸ್ ಕಾಂಪೋಸಿಷನ್ ಇದೆ. ಇಟ್ ಹ್ಯಾಸ್ 4 phases. ಸಾಲಿಡ್ Mg, ಸಾಲಿಡ್ Mg, ಸಾಲಿಡ್ ಜಿಂಕ್, ಸಾಲಿಡ್ Mg, ಸಾಲಿಡ್ ಜಿಂಕ್. ಲಿಕ್ವಿಡ್ ಸೊಲ್ಯೂಷನ್ ಆಫ್ ಜಿಂಕ್ ಅಂಡ್ ಮೆಗ್ನೇಷಿಯಮ್ ಏನಾಗಿರುತ್ತೆ, 4 phases ಇರುತ್ತೆ. ಒಂದು ಸಾಲಿಡ್ Mg ಆಗಿರುತ್ತೆ, ಒಂದು ಸಾಲಿಡ್ Zn ಆಗಿರುತ್ತೆ, ಜಿಂಕ್ ಆಗಿರುತ್ತೆ. ನೆಕ್ಸ್ಟು ಸಾಲಿಡ್, ಇಲ್ಲಿ ಒಂದು ನಾವು ಹೊಸ ಫಾರ್ಮ್ ಆಗುತ್ತಲ್ವಾ, ಫಾರ್ಮ್ ಆಗುವಂತಹ ಇಲ್ಲಿ MgZn2 ಮಧ್ಯದಲ್ಲಿರುವಂಥದ್ದು MgZn2 ಮತ್ತು ಸೊಲ್ಯೂಷನ್ ಆಫ್ Zn ಆ್ಯಂಡ್ Mg ಆಗಿರುತ್ತೆ. ಇಟ್ ಅಪಿಯರ್ಸ್ ಟು ಬಿ ಮೇಡ್ ಅಪ್ ಆಫ್ 2 ಸ್ಯಾಂಪಲ್. 2 ಸ್ಯಾಂಪಲಿಂದ ಏನಾಗಿರುತ್ತೆ, ಇದು ಹೊಸ ಕಾಂಪೌಂಡು ಫಾರ್ಮ್ ಆಗುತ್ತೆ. ಇಟ್ ಅಪಿಯರ್ಸ್ ಟು ಬಿ ಮೇಡ್ ಅಪ್ ಆಫ್ 2 ಸ್ಯಾಂಪಲ್. ಯುಟೆಕ್ಟಿಕ್ ಡಯಾಗ್ರಾಮ್, 2 ಸ್ಯಾಂಪಲ್ ಯುಟೆಕ್ಟಿಕ್ ಡಯಾಗ್ರಾಮ್. ಒನ್ ಟುವರ್ಡ್ ದಿ ಲೆಫ್ಟ್ ರೆಪ್ರೆಸೆಂಟ್ ದಿ ಯುಟೆಕ್ಟಿಕ್, ಲೆಫ್ಟ್ ಟು ರೈಟ್. ಒಂದು ಲೆಫ್ಟಲ್ಲಿ Mg ಇದ್ದರೆ ರೈಟಲ್ಲಿ ಏನಾಗಿರುತ್ತೆ, ಜಿಂಕ್ ಇರುತ್ತೆ. ಅವೆರಡೂ ಸೇರಿ ಏನಾಗುತ್ತೆ, ಒಂದು ಕಾಂಪೌಂಡ್ನ ಫಾರ್ಮ್ ಮಾಡುತ್ತೆ. Zn ಆ್ಯಂಡ್ Mg ಆಗಿ ಇದನ್ನು ತಗೊಳ್ತಿದ್ದೀವಿ.
ಕರ್ವ್ ಇಲ್ಲಿ ಯಾವ್ಯಾವ ಕರ್ವ್ ಇರುತ್ತೆ ಅಂದ್ರೆ ಕರ್ವ್ ಎ ಸಿ, ಕರ್ವ್ ಸಿ ಡಿ ಇ ಆ್ಯಂಡ್ ಕರ್ವ್ ಬಿ ಇ. 3 ಕರ್ವ್ ಇದೆ. ಒಂದು ಕರ್ವ್ ಎ ಸಿ, ಕರ್ವ್ ಸಿ ಡಿ ಇ, ಕರ್ವ್ ಬಿ ಇ. ಕರ್ವ್ ಎ ಸಿ is the freezing point ಕರ್ವ್ ಆಫ್ ಎಮ್ ಜಿ. ಯಾವುದ್ರದ್ದಾಗಿರುತ್ತೆ? ಫ್ರೀಸಿಂಗ್ ಪಾಯಿಂಟ್ ಕರ್ವ್ ಆಫ್ ಎಮ್ ಜಿ. ಇಲ್ಲಿ ಡಿನೋಟ್ ಮಾಡಿದ ತಪ್ಪಾಗಿದೆ. ಇಲ್ಲೇನು ಬರಿಬೇಕು? 100% ಎಮ್ ಜಿ ಬರಿಬೇಕು. ಇಲ್ಲಿ 100% ಝೆಡ್ ಎನ್ ಆಗಬೇಕು. ಲೇಬಲ್ ಮಾಡಿದ್ದು ರಾಂಗ್ ಆಗಿದೆ, ಕರೆಕ್ಟ್ ಮಾಡ್ಕೊಳ್ಳಿ. ಇಲ್ಲಿ ನಾವೇನು ಹೇಳ್ತಿದ್ವಿಲ್ಲ, ಎಮ್ ಜಿ ಇದೆ ಅಲ್ವಾ, ಸೊ ಮೆಗ್ನೀಷಿಯಮ್ ಇರೋದ್ರಿಂದ ಇಲ್ಲಿ 100% ಎಮ್ ಜಿ, 0% ಝೆಡ್ ಎನ್ ಆಗಬೇಕು. ರೆಪ್ರೆಸೆಂಟ್ ಮಾಡಿರೋದು ರಾಂಗ್ ಆಗಿದೆ, ಕರೆಕ್ಟ್ ಮಾಡ್ಕೊಳ್ಳಿ. ಎ ಸಿ ಈಸ್ ದಿ ಫ್ರೀಸಿಂಗ್ ಪಾಯಿಂಟ್ ಕರ್ವ್ ಆಫ್ ಎಮ್ ಜಿ. ಎಮ್ ಜಿನ ಅದು ಫ್ರೀಸಿಂಗ್ ಪಾಯಿಂಟ್ ಆಫ್ ಕರ್ವ್. ಬಿ ಇ ಈಸ್ ದಿ ಫ್ರೀಸಿಂಗ್ ಪಾಯಿಂಟ್ ಕರ್ವ್ ಆಫ್ ಜಿಂಕ್. ಇಲ್ಲಿ ಜಿಂಕ್ 100% ಇರೋದ್ರಿಂದ ಬಿ ಇನ ಫ್ರೀಸಿಂಗ್ ಪಾಯಿಂಟ್ ಆಫ್ ದಿ ಜಿಂಕ್ ಆಗಿರುತ್ತೆ. ದ ಕರ್ವ್ ಎ ಸಿ ಶೋಸ್ ದಟ್ melting point of mg is lowered on the addition of zinc. ಅಲ್ಲಿ ಪೊಟ್ಯಾಷಿಯಮ್ ಹೈಡ್ರೇಟ್ ವಾಟರ್ ಸಿಸ್ಟಮ್ ಮಾಡಬೇಕಾದ್ರೆ ಹೇಳಿದ್ವಿ ನಾವು, ಇದು ಏನಾಗಿದೆ, 100% ಎಮ್ ಜಿ ಇದೆ, ಮೆಗ್ನೀಷಿಯಮ್ ಇದೆ. ಮೆಗ್ನೀಷಿಯಮ್ಗೆ ನಾವು ಜಿಂಕನ್ನು ಅಡಿಷನ್ ಮಾಡ್ತಾ ಇದ್ದೀವಿ. ಅಡಿಷನ್ ಮಾಡಬೇಕಾದ್ರೆ ಫ್ರೀಸಿಂಗ್ ಪಾಯಿಂಟ್ ಏನಾಗ್ತಾ ಹೋಗುತ್ತೆ? ಡಿಕ್ರೀಸ್ ಆಗ್ತಾ ಹೋಗುತ್ತೆ. ಯಾಕೆ ಫ್ರೀಸಿಂಗ್ ಪಾಯಿಂಟ್ ಡಿಕ್ರೀಸ್ ಆಗ್ತಾ ಹೋಗ್ತಾ ಇದೆ ಅಂದರೆ ಅಡಿಷನ್ ಆಫ್ zinc. The curve AC shows the melting point of magnesium is lowered on the addition of zinc. This continues until the point C is reached. ಪಾಯಿಂಟ್ ಸಿ ರೀಚ್ ಆಗೋ ತನಕ ನಾವೇನು ಮಾಡ್ತೀವಿ? ಜಿಂಕನ್ನ ಎಮ್ ಜಿಗೆ ಅಡಿಷನ್ ಮಾಡ್ತಾ ಹೋಗ್ತೀವಿ. ಹಿಯರ್ ಎ ನ್ಯೂ ಫೇಸ್ ಎಕ್ಸಿಸ್ಟ್. ಪಾಯಿಂಟ್ ಸಿ ತನಕ ನಾವು ಅಡಿಷನ್ ಮಾಡ್ತಾ ಹೋಗ್ತೀವಿ. ನ್ಯೂ ಫೇಸ್ ಎಕ್ಸಿಸ್ಟ್ ಆಗುತ್ತೆ. ಆ ಫೇಸ್ ಯಾವುದು? ಎಮ್ ಜಿ ಝೆಡ್ ಎನ್ ಟು. ಯಾವ ಫೇಸ್ ಎಕ್ಸಿಸ್ಟ್ ಆಗುತ್ತೆ ಪಾಯಿಂಟ್ ಸಿಯಲ್ಲಿ? ನ್ಯೂ ಫೇಸ್ ಎಕ್ಸಿಸ್ಟ್ ಆಗುತ್ತೆ, ಎಮ್ ಜಿ ಝೆಡ್ ಎನ್ ಟು. ಸಾಲಿಡ್ ಎಮ್ ಜಿ ಝೆಡ್ ಎನ್ ಟು ಅಪಿಯರ್ಸ್. ದ ಕರ್ವ್ ಸಿ ಡಿ, ದಿಸ್ ಕರ್ವ್ ಸಿ ಡಿ ಶೋಸ್ ದಿ ಇನ್ಕ್ರೀಸ್ ಆಫ್ ಕಾನ್ಸಂಟ್ರೇಷನ್. ಅಂದರೆ ಸಾಲಿಬಿಲಿಟಿ ಇನ್ಕ್ರೀಸ್ ಮಾಡ್ತೀವಿ. ಜಿಂಕ್ನ ಕಾನ್ಸಂಟ್ರೇಷನ್ ಅಂದರೆ ಸಾಲಿಬಿಲಿಟಿ ಇನ್ಕ್ರೀಸ್ ಮಾಡ್ತೀವಿ ಯಾವಾಗ? ಟೆಂಪ್ರೇಚರ್ ರೈಸ್ ಆದಾಗ. ದ ಕರ್ವ್ ಸಿ ಡಿ ಶೋಸ್ ದಿ ಇನ್ಕ್ರೀಸ್ ಆಫ್ ಕಾನ್ಸಂಟ್ರೇಷನ್ ಆಫ್ ಜಿಂಕ್ ಇನ್ ದಿ ಮೆಲ್ಟ್ ವಿತ್ ರೈಸ್ ಆಫ್ ಟೆಂಪ್ರೇಚರ್. ಟೆಂಪ್ರೇಚರ್ ರೈಸ್ ಆಗ್ತಾ ಹೋದಾಗ ಏನಾಗುತ್ತೆ? ಜಿಂಕ್ನ ಕಾನ್ಸಂಟ್ರೇಷನ್ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ಮೀನ್ಸ್ ಸಾಲಿಬಿಲಿಟಿ ಅಂತಲೂ ಹೇಳ್ಬೋದು. ರೈಸ್ ಆಫ್ ಟೆಂಪ್ರೇಚರ್ ಅಟ್ ದಿ ಮ್ಯಾಕ್ಸಿಮಮ್ ಪಾಯಿಂಟ್. At the maximum point D, the composition of melt and solid compound. ಸಾಲಿಡ್ ಕಾಂಪೌಂಡ್ ಯಾವುದು? 2 ಇರುತ್ತಲ್ಲಿ. ಯಾವ್ಯಾವುದು? ಒಂದು ಮೆಲ್ಟ್ ಆಗುವಂತಹ ಕಾಂಪೌಂಡ್, ಅನದರ್ ಒನ್ ಈಸ್ ಸಾಲಿಡ್ ಕಾಂಪೌಂಡ್. ಬಿಕಮ್ ಸೇಮ್, ಐಡೆಂಟಿಕಲ್ ಆಗಿರುತ್ತೆ. ಇದನ್ನೇ ನಾವು ಕಾಂಗ್ರಿಯೆಂಟ್ ಮೆಲ್ಟಿಂಗ್ ಪಾಯಿಂಟ್ ಅಂತ ಹೇಳ್ತೀವಿ. ಪಾಯಿಂಟ್ ಬಿ ಡಿ ಇಸ್ ದಿ ಕಾಂಗ್ರಿಯೆಂಟ್ ಮೆಲ್ಟಿಂಗ್ ಪಾಯಿಂಟ್. ಅಲ್ಲೇನಾಗುತ್ತೆ? ಮೆಲ್ಟಿಂಗ್ ಪಾಯಿಂಟ್ ಆಫ್ ಕಾಂಪೋಸಿಷನ್ ಆಫ್ ದಿ ಮೆಲ್ಟ್ ಆ್ಯಂಡ್ ಸಾಲಿಡ್ ಕಾಂಪೌಂಡ್ ಬಿಕಮ್ ಸೇಮ್. ಏನಾಗಿರುತ್ತೆ? ಸೇಮ್ ಆಗಿರುತ್ತೆ. ದ ಪಾಯಿಂಟ್ ಬಿ ರೆಪ್ರೆಸೆಂಟ್ ದಿ ಮೆಲ್ಟಿಂಗ್ ಪಾಯಿಂಟ್ ಆಫ್ ಎಮ್ ಜಿ ಝೆಡ್ ಎನ್ ಟು. ಇಲ್ಲಿ ಫಾರ್ಮ್ ಆಗಿರುತ್ತೆ ಅಲ್ವಾ ನ್ಯೂ ಕಾಂಪೌಂಡ್, ಅದು ಏನಾಗಿರುತ್ತೆ? ಮೆಲ್ಟ್ ಆಗ್ತಾ ಇರುತ್ತೆ. ಅದು ಮೆಲ್ಟಿಂಗ್ ಪಾಯಿಂಟ್ ಆಫ್ ಎಮ್ ಜಿ ಝೆಡ್ ಎನ್ ಟು. ದ ಕರ್ವ್ ಡಿ ಇ ಶೋಸ್ ದಿ ಲೋಯರಿಂಗ್ ಆಫ್ ಬಾಯ್ಲಿಂಗ್ ಪಾಯಿಂಟ್. ಯಾಕೆ ಲೋಯರಿಂಗ್ ಆಗುತ್ತೆ? ನಾವು ಅಲ್ಲಿಗೆ ಜಿಂಕ್ನ ಆ್ಯಡ್ ಮಾಡ್ತಾ ಹೋಗ್ತೀವಿ. ಲೋಯರಿಂಗ್ ಆಫ್ ಮೆಲ್ಟಿಂಗ್ ಪಾಯಿಂಟ್ ಅಥವಾ ಫ್ರೀಸಿಂಗ್ ಪಾಯಿಂಟ್ ಆಫ್ ದಿ ಎಮ್ ಜಿ ಝೆಡ್ ಎನ್ ಟು ಬೈ ದಿ ಅಡಿಷನ್ ಆಫ್ ಜಿಂಕ್ನ ಆ್ಯಡ್ ಮಾಡ್ತಾ ಹೋಗ್ತೀವಿ. ಫ್ರೀಸಿಂಗ್ ಪಾಯಿಂಟ್ ಆರ್ ಮೆಲ್ಟಿಂಗ್ ಪಾಯಿಂಟ್ ಏನಾಗ್ತಾ ಹೋಗುತ್ತೆ? ಲೋಯರಿಂಗ್ ಆಗುತ್ತೆ ಅಪ್ ಟು ದಿ ಪಾಯಿಂಟ್ ಇ. ನೆಕ್ಸ್ಟು until the lowest point is attained. Here solid
ಜಿಂಕ್ ಅಪಿಯರ್, ಏನಾಗುತ್ತೆ ಸಾಲಿಡ್ ಜಿಂಕ್ ಅಪಿಯರ್ ಆಗ್ತಾ ಹೋಗುತ್ತೆ. ದ ಕರ್ವ್ ಬಿ ಇ ಎಕ್ಸಿಬಿಟ್ ದಟ್ ಮೆಲ್ಟಿಂಗ್ ಪಾಯಿಂಟ್ ಆಫ್ ಕರ್ವ್, ಈ ಕರ್ವ್ ಇದೆಲ್ವಾ ಕರ್ವ್ ಬಿ ಇ, ಕರ್ವ್ ಬಿ ಇ, ದಿಸ್ ಕರ್ವ್ ಬಿ ಇ ಎಕ್ಸಿಬಿಟ್ ದಟ್ ಮೆಲ್ಟಿಂಗ್ ಪಾಯಿಂಟ್ ಆಫ್ ಜಿಂಕ್, ಜಿಂಕ್ನ ಮೆಲ್ಟಿಂಗ್ ಪಾಯಿಂಟ್ ಏನಾಗ್ತಾ ಹೋಗುತ್ತೆ ಡಿಕ್ರೀಸ್ ಆಗ್ತಾ ಹೋಗುತ್ತೆ ವಿತ್ ದಿ ಅಡಿಷನ್ ಆಫ್, ಇಲ್ಲಿ ಯಾವುದಿದೆ ಎಮ್ ಜಿ ಇದೆ ಅಲ್ವಾ, ಎಮ್ ಜಿನ ಅಡಿಷನ್ ಮಾಡ್ತಾ ಹೋದಾಗೆ ಜಿಂಕ್ ಏನಾಗ್ತಾ ಹೋಗುತ್ತೆ ಡಿಕ್ರೀಸ್ ಆಗ್ತಾ ಹೋಗುತ್ತೆ. ಅಂಟಿಲ್ ದಿ ಪಾಯಿಂಟ್ ಇ ರೀಚ್ಡ್, ಪಾಯಿಂಟ್ ಇ ರೀಚ್ ಆಗುವವರೆಗೂ ಏನಾಗ್ತಾ ಹೋಗುತ್ತೆ ಡಿಕ್ರೀಸ್ ಆಗ್ತಾ ಹೋಗುತ್ತೆ. ಅಲಾಂಗ್ ದಿ ಫ್ರೀಸಿಂಗ್ ಪಾಯಿಂಟ್ ಕರ್ವ್, ಅಲಾಂಗ್ ದಿ ಫ್ರೀಸಿಂಗ್ ಪಾಯಿಂಟ್ ಕರ್ವ್, along the freezing point curve AC, CDE and BE, there are two phases. There are two phases along the curve AC, CDE and BE. There are two phases. ಯಾವ್ಯಾವುದು? one solid phase and two liquid phase. ಒಂದು ಸಾಲಿಡ್ ಫೇಸ್ ಸಿಗುತ್ತೆ, ಎರಡು ಲಿಕ್ವಿಡ್ ಫೇಸ್ ಆಗುತ್ತೆ. ಆಗ ಅಲ್ಲಿಗೆ ರೆಡ್ಯೂಸ್ಡ್ ಫೇಸ್ ರೂಲ್ ಅಪ್ಲೈ ಮಾಡಿದಾಗ ಏನಾಗುತ್ತೆ, ಎಫ್ ಡ್ಯಾಶ್ ಈಸ್ ಈಕ್ವಲ್ ಸಿ ಮೈನಸ್ ಪಿ ಪ್ಲಸ್ 1 ಮಾಡ್ತೀವಿ, 2 ಮೈನಸ್ 2 ಪ್ಲಸ್ 1 ಅಂದರೆ ಮೋನೋ ವೇರಿಯಂಟ್ ನಮಗೆ ಸಿಗುತ್ತೆ. ಇಲ್ಲಿ ಯುಟೆಕ್ಟಿಕ್ ಪಾಯಿಂಟ್ ಬಂತು, ಇ ಮತ್ತು ಸಿ ಮತ್ತು ಇನ ನಾವು ಯುಟೆಕ್ಟಿಕ್ ಪಾಯಿಂಟ್ ಅಂತ ಹೇಳ್ತೀವಿ. ಯುಟೆಕ್ಟಿಕ್ ಪಾಯಿಂಟ್ ಅಂದರೆ ಅಲ್ಲಿ ಎರಡು ಕಾಂಪೊನೆಂಟ್ ಏನಾಗಿರುತ್ತೆ ಸಾಲಿಡಿಫೈ ಆಗಿರುತ್ತೆ. ಸೊ ಸಿ ಮತ್ತು ಇ ಏನಾಗಿದೆ ಯುಟೆಕ್ಟಿಕ್ ಪಾಯಿಂಟ್. ದ ಸಿಸ್ಟಮ್ ಅಟ್ ದಿ ಪಾಯಿಂಟ್ ಸಿ ಆ್ಯಂಡ್ ಇ ಹ್ಯಾವ್ ಟೂ ಕಾಂಪೊನೆಂಟ್, ದೇ ಫೇಸಸ್ ಇನ್ ಇಕ್ವೇಷನ್. ಸಿ ಅನ್ನೋದು ಏನಾಗಿದೆ ಸಾಲಿಡ್ ಎಮ್ ಜಿ ಇದೆ, ಈ ಸಿ ಅಲ್ಲಿ ಏನಾಗಿದೆ ಸಾಲಿಡ್ ಎಮ್ ಜಿ ಇದೆ. ಸಾಲಿಡ್ ಎಮ್ ಜಿ ZN2 ಲಿಕ್ವಿಡ್, 3 ಫೇಸಸ್ ಎಕ್ಸಿಸ್ಟ್. ಯಾವ್ಯಾವುದು ಸಾಲಿಡ್ ಎಮ್ ಜಿ ZN2, ಅನದರ್ ಒನ್ ಈಸ್ ಲಿಕ್ವಿಡ್. ಪಾಯಿಂಟ್ ಇ ಅಲ್ಲಿ ಏನಾಗಿದೆ ಸಾಲಿಡ್ ZN, ಸಾಲಿಡ್ ಎಮ್ ಜಿ ZN2 ಮತ್ತು ಲಿಕ್ವಿಡ್ ಫೇಸ್. ಸೊ ಎಫ್ ಡ್ಯಾಶ್ ಡಿಗ್ರಿ ಆಫ್ ಫ್ರೀಡಮ್, ಎಫ್ ಡ್ಯಾಶ್ ಅಂತ ಹೇಳ್ಬೇಕಾದ್ರೆ ಏನು ಹೇಳ್ಬೋದು 2 ಮೈನಸ್ 3 ಪ್ಲಸ್ 1 ಮೋನೋ ವೇರಿಯಂಟ್ ನಮಗಲ್ಲಿ ಸಿಗುತ್ತೆ. ಕಾಂಗ್ರಿಯೆಂಟ್ ಮೆಲ್ಟಿಂಗ್ ಪಾಯಿಂಟ್ ಡಿ ಇದೆ ಅಲ್ವಾ, ಅದು ನಾವು ಕಾಂಗ್ರಿಯೆಂಟ್ ಮೆಲ್ಟಿಂಗ್ ಪಾಯಿಂಟ್ ಅಂತ ಹೇಳಿದ್ವಿ. ದ ಕಾಂಪೋಸಿಷನ್ ಆಫ್ ದಿ ಕಾಂಪೌಂಡ್ ಎಮ್ ಜಿ ZN2 ಆ್ಯಂಡ್ ದ ಮೆಲ್ಟ್ ಅಟ್ ಡಿ, ಎಮ್ ಜಿ ZN2 ಏನಾಗಿದೆ ಮೆಲ್ಟ್ ಅಟ್ ದ ಫ್ರೀಸಿಂಗ್ ಪಾಯಿಂಟ್ ಕರ್ವಲ್ಲಿ ಮ್ಯಾಕ್ಸಿಮಮ್ ಪಾಯಿಂಟಲ್ಲಿ ಏನಾಗಿದೆ ಅದು ಮೆಲ್ಟ್ ಆಗಿದೆ. ದ ಕಾಂಪೋಸಿಷನ್ ಆಫ್ ದಿ ಕಾಂಪೌಂಡ್ ಎಮ್ ಜಿ ZN2 ಆ್ಯಂಡ್ ದಿ ಮೆಲ್ಟ್ ಅಟ್ ಡಿ ಈಸ್ ಐಡೆಂಟಿಕಲ್. ಸಾಲಿಡ್ ಕಾಂಪೌಂಡ್ ಮತ್ತು ಒಂದು ಲಿಕ್ವಿಡ್ ಏನಾಗಿದೆ ಅಲ್ಲಿ ಐಡೆಂಟಿಕಲ್ ಆಗಿದೆ ಮ್ಯಾಕ್ಸಿಮಮ್ ಪಾಯಿಂಟಲ್ಲಿ. ಆ ಪಾಯಿಂಟ್ನ ನಾವೇನಂತ ಹೇಳ್ತೀವಿ, ಅಲ್ಲಿಗೆ ಇರುವಂತಹ ಕರೆಸ್ಪಾಂಡಿಂಗ್ ಟೆಂಪ್ರೇಚರ್, ಅದು ಯಾವ ಟೆಂಪ್ರೇಚರ್ ಕರೆಸ್ಪಾಂಡ್ ಆಗಿದೆಯೋ ಅದನ್ನು ನಾವು ಕಾಂಗ್ರಿಯೆಂಟ್ ಕಾಂಗ್ರಿಯೆಂಟ್ ಟೆಂಪ್ರೇಚರ್ ಅಂತ ಹೇಳ್ತೀವಿ. ಅಂದರೆ ದ ಕಾಂಪೋಸಿಷನ್ ಆಫ್ ದಿ ಕಾಂಪೌಂಡ್ mg ZN2 and the melt at D is identical. The corresponding temperature is the congruent melting point of the compound. So system has two phases. ಎರಡು ಫೇಸ್ ಇರುತ್ತೆ. ಒಂದು ಸಾಲಿಡ್ ಕಾಂಪೌಂಡ್ ಮತ್ತು ಮೆಲ್ಟ್ ಆಗುವಂಥದ್ದು mg ZN2. ಸೊ ಡಿಗ್ರಿ ಆಫ್ ಫ್ರೀಡಮ್ ಹೇಳಬೇಕಾದ್ರೆ ಏನಾಗಿರುತ್ತದು ಮೋನೋ ವೇರಿಯಂಟ್ ಆಗಿರುತ್ತೆ. This is about the solid solution compound formation with congruent melting point.